ಸೊ ಯಾವ್ದ್ಯಾವ್ದಪ್ಪ ಅಂದರೆ ಕ್ವಿಕ್ ಸೆಲೆಕ್ಷನ್ ಟೂಲ್ ಮತ್ತು ಮ್ಯಾಜಿಕ್ ವ್ಯಾಂಡ್ ಟೂಲ್. ಸೊ ಟೂಲ್ನ ಝೂಮ್ ಮಾಡ್ತಿದ್ದೀನಿ. ಸೊ ಇದು ವ್ಯಾಂಡ್ ಶೇಪಲ್ಲಿ ಇರುತ್ತೆ, ಇದರಲ್ಲಿ ಎರಡು ಇದೆ, ಲೈಕ್ ಕ್ವಿಕ್ ಸೆಲೆಕ್ಷನ್ ಟೂಲ್ ಮತ್ತು ಮ್ಯಾಜಿಕ್ ವ್ಯಾಂಡ್ ಟೂಲ್ ಎರಡಕ್ಕೂ ಶಾರ್ಟ್ಕಟ್ ಕೀ ಬಂದು W. ಓಕೆ, ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಲೈಕ್ ಈ ಕ್ವಿಕ್ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡಿದ್ದೀನಿ. ಮ್ಯಾಜಿಕ್ ವ್ಯಾಂಡ್ ಟೂಲ್ಗೆ ಹೋಗಬೇಕಂದ್ರೆ ಶಿಫ್ಟ್ ಇಟ್ಕೊಂಡು W ಪ್ರೆಸ್ ಮಾಡಿದ್ರೆ ಅದರೊಳಗಡೆ ಫ್ಲೈಔಟಲ್ಲಿರೋವಂಥ ಟೂಲ್ಸ್ ಮಧ್ಯೆ ನನಗೆ ನ್ಯಾವಿಗೇಟ್ ಆಗುತ್ತೆ. ಮ್ಯಾಜಿಕ್ ವ್ಯಾಂಡ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂದರೆ ನಾವು ಬ್ಯಾಕ್ಗ್ರೌಂಡ್ ಸಿಂಗಲ್ ಕಲರಲ್ಲಿ ಇರುತ್ತೆ, ಸೆಲೆಕ್ಷನ್ ಈಸಿಯಾಗಿ ಮಾಡಬೇಕು ಅಂದರೆ ಆವಾಗ ಮ್ಯಾಜಿಕ್ ವ್ಯಾಂಡ್ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಮ್ಯಾಜಿಕ್ ವ್ಯಾಂಡ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸೊ ನನಗೆ ಪಾಯಿಂಟ್ ಸ್ಯಾಂಪಲ್ ಅಂತ ಬರ್ತಿಲ್ಲ ಸ್ಯಾಂಪಲ್ ಸೈಜಲ್ಲಿ. ಸೊ ಇಲ್ಲಿ ಎಷ್ಟು ಕಲರ್ ನಾನು ಸ್ಯಾಂಪಲ್ ಮಾಡಬೇಕು ಅಂತ ಹೇಳುತ್ತೆ. ಸೊ ನಾವು ಜಾಸ್ತಿ ಕಲರ್ ಸ್ಯಾಂಪ್ಲಿಂಗ್ ತೊಗೊಂಡಷ್ಟು ಏನಪ್ಪ ಅಂದರೆ ಬೇಗ ಸೆಲೆಕ್ಷನ್ನು ಆಗುತ್ತೆ. ಸೊ ಇಲ್ಲಿ ಟಾಲರೆನ್ಸ್ ಏನಪ್ಪ ಹೇಳುತ್ತೆ ಅಂದರೆ ಇವಾಗ ನಾನು ಕಲರ್ನ ಸ್ಯಾಂಪಲ್ ಮಾಡ್ತೀನಲ್ವ ಮ್ಯಾಜಿಕ್ ಟೂಲ್ ಯೂಸ್ ಮಾಡಿಕೊಂಡು ಎಷ್ಟು ಕಲರ್ ಒಂದು ವೇರಿ ಇರುತ್ತೆ ಕಲರ್ ಅಂದರೆ ಎಷ್ಟು ಡಿಫ್ರೆನ್ಶಿಯೇಟ್ ಆಫ್ ಕಲರ್ ಇದ್ದರೆ ಟಾಲರೇಟ್ ಮಾಡ್ಬೋದು ಅಂತ ಹೇಳ್ತೀವಿ. ಲೈಕ್ ಈ ಸೇಮ್ ಕಲರ್ ಇದ್ದರೆ ನಂಗೆ ಟಾಲರೆನ್ಸ್ ಏನು ಜಾಸ್ತಿ ಬೇಕಾಗಿಲ್ಲ, ಲೈಕ್ 15 ಅಥವಾ 20 ಇಟ್ಕೊಂಡ್ರೆ ಸಾಕು. ಡಿಫ್ರೆಂಟ್ ಕಲರ್ಸ್ ಇತ್ತು ಅಂದರೆ ಅವಾಗ ಸ್ವಲ್ಪ ಟಾಲರೆನ್ಸು ಜಾಸ್ತಿ ಮಾಡಬೇಕು. ಲೈಕ್ ಇವಾಗ ಡಾರ್ಕ್ ಶೇಡ್ ಆಫ್ ಬ್ಲೂ ಮತ್ತು ಲೈಟ್ ಶೇಡ್ ಆಫ್ ಬ್ಲೂ ಇದ್ದರೆ ಎರಡು ಬೇರೆ ಬೇರೆ ಬ್ಲೂ ಅಲ್ವಾ, ಆವಾಗ ನಾವು ಟಾಲರೆನ್ಸ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಸ್ಯಾಂಪಲ್ ಸೈಜಲ್ಲೂ ಅಷ್ಟೇ. ಸೊ ಇವಾಗ ನಾವು ಜಾಸ್ತಿ ಡಿಫಾಲ್ಟಾಗಿ ಬಂದು ಪಾಯಿಂಟ್ ಸ್ಯಾಂಪಲ್ ಇರುತ್ತೆ, ಇಲ್ಲಿ ನಾನು ಜಾಸ್ತಿ ಮಾಡಿದಷ್ಟು ಏನಾಗುತ್ತಪ್ಪ ಅಂದರೆ ಅಷ್ಟು ಆವ್ರೇಜ್ ಕಲರ್ಸ್ನ ಅದು ಆವ್ರೇಜ್ ಮಾಡ್ತಾ ಹೋಗುತ್ತೆ, ಅಂದರೆ ನನಗೆ ಸೆಲೆಕ್ಷನ್ ಜಾಸ್ತಿ ಆಗುತ್ತೆ. ಆ್ಯಂಟಿ ಅಲಿಯಾಸಿಂಗ್ ಅಂದರೆ ನನಗೆ ಎಡ್ಜಸ್ ಅಥವಾ ಏನು ಸೆಲೆಕ್ಷನ್ ಮಾಡಿರ್ತೀನಿ ಸೆಲೆಕ್ಟ್ ಮಾಡಿರೋ ಎಡ್ಜಸ್ಸು ಸ್ಮೂತ್ ಆಗುತ್ತೆ. ಬಿಟ್ಟರೆ ಕಂಟಿನ್ಯೂಸ್ ಇವಾಗ ನನಗೆ ಏನಾದ್ರು ಸೆಲೆಕ್ಷನ್ ಇವಾಗ ಕೆಲವು ಪಾರ್ಟ್ ಇರುತ್ತೆ ಕೆಲವೊಂದು ಇಮೇಜಲ್ಲಿ, ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮೂಲೆಯಲ್ಲಿ ಒಂದು ಬೌಲ್ ಇದೆ ಅಂದ್ಕೊಳ್ಳಿ, ಈ ಸೈಡ್ ಇರೋವಂಥ ಬೌಲ್ ಬ್ಯಾಕ್ ಸೈಡ್ ಇರೋವಂಥದ್ದೆಲ್ಲ ಸೆಲೆಕ್ಟ್ ಆಗಿರೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಎಲ್ಲ ಸೆಲೆಕ್ಟ್ ಆಗಬೇಕಂದ್ರೆ ಅವಾಗ ನಾನು ಕಂಟಿನ್ಯೂಸ್ ಟಿಕ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಬೇಡ ಅಂದರೆ ಕಂಟಿನ್ಯೂಸ್ನ ಅನ್ಚೆಕ್ ಮಾಡ್ತೀನಿ. ಸೊ ಸ್ಯಾಂಪಲ್ ಆಲ್ ಕಲರ್ಸ್ ಅಂದರೆ ಲೈಕ್ ನೀವು ಈ ಮ್ಯಾಜಿಕ್ ವ್ಯಾಂಡ್ ಟೂಲ್ನ ಹಳೆ ಲೈಕ್ ಫೋಟೋಶಾಪ್ 7ಅಲ್ಲೆಲ್ಲ ಹೇಗೆ ಸೆಲೆಕ್ಷನ್ ಮಾಡ್ತಿದ್ವಿ ಆ ರೀತಿ ಸೆಲೆಕ್ಷನ್ ಆಗಬೇಕು ಅಂದರೆ ಅವಾಗ ನಾವು ಸ್ಯಾಂಪಲ್ ಆಲ್ ಲೇಯರ್ಸ್ ಅಂತ ಕೊಡಬೇಕು. ಓಕೆ, ಇವಾಗ ನಾನು ಟಾಲರೆನ್ಸ್ನ 20ಗೆ ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಟಿ ಅಲಿಯಾಸ್ ಸೆಟ್ ಮಾಡಿದ್ದೀನಿ, ಟಿಕ್ ಹಾಕಿದ್ದೀನಿ. ಕಂಟಿನ್ಯೂಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟಿಕ್ ಹಾಕಿದ್ದೀನಿ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನನಗೆ ಕೆಲವು ಪಾರ್ಟ್ ಅಂದರೆ ಸಿಮಿಲರ್ ಕಲರ್ ಇರೋದು ಮಾತ್ರ ಸೆಲೆಕ್ಟ್ ಆಗಿದೆ. ಓಕೆ, ಜಸ್ಟ್ ನಾನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸೆಟ್ ಆಫ್ ಇದೆಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ಸೆಲೆಕ್ಟ್ ಆಗಿದೆ ಅಲ್ವಾ, ಇವಾಗ ನಾನು ಇದು ಒಂದೇ ಸರಿ ನನಗೆ ಇವಾಗ ಸೆಲೆಕ್ಟ್ ಆಯಿತು. ಇವಾಗ ಇಮೇಜ್ಗೆ ಹೋಗಿ ಅಡ್ಜಸ್ಟ್ಮೆಂಟ್ಗೆ ಹೋಗಿ ರಿಪ್ಲೇಸ್ ಕಲರಿಗೆ ಹೋಗಿ ನಾನು ಕಲರ್ ಪಿಕ್ಕರ್ ತೊಗೊಂಡು ಯಾವ್ದು ರಿಪ್ಲೇಸ್ ಆಗಬೇಕು ಅದನ್ನು ತೊಗೊಂಡು ಸೊ ನೀವು ಹ್ಯೂ ಮತ್ತು ಸ್ಯಾಚುರೇಷನ್ ವೇರಿ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಕಲರು ಚೇಂಜ್ ಆಗುತ್ತೆ. ಓಕೆ ಅಂದರೆ ನಿಮಗೆ ಕಲರು ರಿಪ್ಲೇಸ್ ಆಯಿತು. ಈ ರೀತಿ ನಾವು ಮ್ಯಾಜಿಕ್ ವ್ಯಾಂಡ್ ಟೂಲ್ನ ಯೂಸ್ ಮಾಡ್ತೀವಿ. ಸೊ ಕ್ವಿಕ್ ಸೆಲೆಕ್ಷನ್ ಟೂಲ್ ಹೇಗೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಈ ರೀತಿ ಬ್ಯಾಕ್ಗ್ರೌಂಡ್ ಇದೆ, ನೀವು ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಇದೆ. ಆವಾಗ ನಾವು ಸೆಲೆಕ್ಷನ್ ಮಾಡಬೇಕಾದ್ರೆ ಈ ಥರದ ಪಿಕ್ಚರ್ಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕ್ವಿಕ್ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡ್ತೀವಿ. ಕ್ವಿಕ್ ಸೆಲೆಕ್ಷನ್ ಟೂಲಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂದರೆ ಸೈಜ್ ಆಫ್ ಅ ಬ್ರಷ್ನ ಜಾಸ್ತಿ ಮಾಡ್ಕೋತೀವಿ. ಓಕೆ, ಬ್ರಷ್ ಸೈಜ್ನ ಜಾಸ್ತಿ ಮಾಡಿಕೊಂಡು ಆಟೋ ಎನ್ಹ್ಯಾನ್ಸ್ ಕೊಟ್ಬಿಟ್ಟು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ನೋಡಿ, ಇಲ್ಲಿ ಡ್ರ್ಯಾಗ್ ಮಾಡ್ತಾ ಹೋದರೆ ನಿಮಗೆ ಏರಿಯಾ ಎಲ್ಲ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಈಗ ಝೂಮ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಹೇರ್ಸ್ ಹೋಗಿದೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನಿಗೆ ಹೋಗಿ ಹೇರ್ ಒಂದು ಆ್ಯಡ್ ಮಾಡ್ಕೋತೀವಿ. ಬ್ರಷ್ ಸೈಜ್ ಸಣ್ಣ ಮಾಡಿಕೊಂಡು ಯಾವ್ದಾದ್ರು ಮೈನರ್ ಎರರ್ ಇತ್ತಂದರೆ ಅದನ್ನೆಲ್ಲ ಆ್ಯಡ್ ಮತ್ತು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡು ಮಾಡ್ಕೋಬೋದು ನೀವು. ಓಕೆ, ಈ ರೀತಿ ಈಗ ನಾನು ಆ್ಯಡ್ ಟು ಸೆಲೆಕ್ಷನ್ ಕೊಟ್ಟಿದ್ದೀನಿ. ಸೊ ಈ ಏರಿಯಾ ಸಬ್ಸ್ಟ್ರಾಕ್ಟ್
ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್ ತೊಗೊಂಡು ಈ ಏರಿಯಾನ ಕೊಟ್ಕೊತಾ ಇದ್ದೆ. ಸೊ ನನಗೆ ಇಲ್ಲಿ ಈ ಕೈ ಹತ್ರ ಇರೋ ಏರಿಯಾ ಸೆಲೆಕ್ಟ್ ಆಗಿಲ್ಲ. ಸೊ ಆ್ಯಡ್ ಟು ಸೆಲೆಕ್ಷನಿಗೆ ಹೋಗಿ ಈ ಏರಿಯಾನ ಬ್ರಷ್ ಸೈಜ್ ಕಮ್ಮಿ ಮಾಡ್ಕೊತಿದ್ದೀನಿ. ಸೊ ನನಗೆ ಕೈ ಸೆಲೆಕ್ಟ್ ಆಗಿಲ್ಲ. ಸೊ ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್ಗೆ ಹೋಗಿ ಕೈನ ಮಾತ್ರ ಸಪ್ರೇಟ್ ಮಾಡಬೇಕು. ಇಲ್ಲಿ ರಿಫೈನ್ ಎಡ್ಜ್ ಅಂತ ಕೊಟ್ಬಿಟ್ಟು ಸೊ ನಿಮ್ಗೇನಿದೆ ಅದರ ರೇಡಿಯಸ್ನ ನೀವು ಇಮೇಜ್ಗೆ ಸ್ಮೂತ್ನೆಸ್ ಆ್ಯಡ್ ಮಾಡ್ಕೋಬೋದು. ಸೊ ಈ ಲೇಯರ್ನ ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಈಗ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಹೋಗಿದೆ. ಸೊ ಇದು ಯಾವುದೋ ಒಂದು ಏರಿಯಾ ಸೆಲೆಕ್ಟ್ ಆಗಿಲ್ಲ. ಮಾರ್ಕೆಟ್ ಟೂಲ್ ತೊಗೊಂಡು ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಅಂದರೆ ನನಗೆ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಡಿ ಅಂದರೆ ಡಿಸೆಲೆಕ್ಟ್ ಆಗುತ್ತೆ. ಈ ರೀತಿ ನಾನು ಬ್ಯಾಕ್ಗ್ರೌಂಡ್ನ ತೆಗಿಬೋದು. ಮತ್ತೆ ಬೇಕಂದರೆ ಗ್ರೇಡಿಯಂಟ್ ಫಿಲ್ಲಿಗೆ ಹೋಗಿ ನನಗೆ ಯಾವ ಥರ ಫಿಲ್ ಬೇಕು ಅದನ್ನು ಅಪ್ಲೈ ಮಾಡ್ಕೋಬೋದು. ಸೊ ನಾನು ಇದೇ ಲೇಯರಲ್ಲಿ ಹಾಕಿದ್ದೀನಿ. ಸೊ ಮಿಕ್ಸ್ ಆಗದಂಗೆ ಬೇಡ ಅಂದರೆ ಬೇರೆ ಲೇಯರ್ ಹಾಕ್ಬಿಟ್ಟು ಜಸ್ಟ್ ಇದರ ಬ್ಯಾಕ್ ಹಾಕಿದ್ರೆ ಈ ರೀತಿ ನಾವು ಇವೆರಡು ಟೂಲ್ನ ಯೂಸ್ ಮಾಡ್ತೀವಿ. ಸೊ ಇದು ಜಸ್ಟ್ ನ್ಯೂ ಸೆಲೆಕ್ಷನ್ನು, ಇದು ಆ್ಯಡ್ ಟು ಸೆಲೆಕ್ಷನ್, ಇದು ಸಬ್ಸ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್. ಇದು ಬ್ರಷ್ ಪಿಕ್ಕರು ಬ್ರಷ್ ಸೈಜ್ನ ಇದು ಮಾಡುತ್ತೆ. ಅದೇ ರೀತಿ ಸ್ಪೇಸು, ಆ್ಯಂಗಲ್ ಬೇಕಂದರೆ ಆ್ಯಂಗಲ್ ಕೊಟ್ಕೋಬೋದು, ರೌಂಡ್ನೆಸ್ ಬೇಕಂದರೆ ಬ್ರಷ್ದು ರೌಂಡ್ನೆಸ್ ಇಲ್ಲಿ ಕೊಟ್ಕೋಬೋದು. ಇದು ಬ್ರಷ್ ಎಷ್ಟು ಹಾರ್ಡಾಗಿರಬೇಕು ಅನ್ನೋದನ್ನು ಡಿಟರ್ಮಿನ್ ಮಾಡುತ್ತೆ. ಫೋಟೋಶಾಪ್ CS6 ಸೆಲೆಕ್ಷನ್ ಟೂಲ್, ಮ್ಯಾಜಿಕ್ ವ್ಯಾಂಡ್ ಟೂಲ್, ಕ್ವಿಕ್ ಸೆಲೆಕ್ಷನ್ ಟೂಲ್. Magic Wand tool. The Magic Wand is one of the Photoshop most powerful selection tools. Unlike other tools that make you manually select what you want, the Magic Wand tool does it automatically. Photoshop's Magic Wand is handy for selecting the background of a photo or an object that's entirely one color. Background one color ಇತ್ತಂದ್ರೆ ಅವಾಗ ನಾವು Magic Wand tool ನ ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಮೇಲ್ಗಡೆ ಆಪ್ಷನ್ ಬರಲಿ ಈ ಆಪ್ಷನ್ ಬರುತ್ತೆ. ಫಸ್ಟ್ ಒನ್ ಮ್ಯಾಜಿಕ್ ವ್ಯಾಂಡ್ ಟೂಲ್ ಅಂತ ಆಪ್ಷನ್, ಸೆಕೆಂಡ್ ಒನ್ ನ್ಯೂ ಆ್ಯಡ್ ಸಬ್ಟ್ರಾಕ್ಟ್ ಫ್ರಮ್ ಇಂಟರ್ಸೆಕ್ಟ್ ವಿತ್. ಹಳೆ ಟೂಲ್ಸಲ್ಲಿ ಇತ್ತಲ್ಲ, ಇವಾಗ ಸೆಲೆಕ್ಷನ್ನ ಆ್ಯಡ್ ಮಾಡಬೇಕಂದ್ರೆ ಆ್ಯಡು, ಸೆಲೆಕ್ಷನ್ ಮಾಡಿರೋದ್ರಲ್ಲಿ ಏನಾದ್ರು ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಸಬ್ಟ್ರಾಕ್ಟ್ ಫ್ರಮ್ ಸೆಲೆಕ್ಷನ್ನು. ಸೊ ಎರಡು ಸೆಲೆಕ್ಷನಲ್ಲೂ ಕಾಮನ್ ಆಗಿರೋದು ಬೇಕಂದ್ರೆ ಇಂಟರ್ಸೆಕ್ಟ್ ವಿತ್ನ ತೊಗೊತೀವಿ, ಹೊಸ ಸೆಲೆಕ್ಷನ್ ಅಂದರೆ ನ್ಯೂ ಸೆಲೆಕ್ಷನ್ ತೊಗೊತೀವಿ. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲ್ದು ಸಿಂಬಲ್ಲು ಈ ರೀತಿ ಇರುತ್ತೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಒನ್ ಬಂದು ನಮಗೆ ಸ್ಯಾಂಪಲ್ ಸೈಜು, ಟಾಲರೆನ್ಸು, ಆ್ಯಂಟಿ ಅಲಿಯಾಸು, ಕಂಟಿನ್ಯೂಯಸ್ಸು ಮತ್ತು ಸ್ಯಾಂಪಲ್ ಆಲ್ ಲೇಯರ್ಸು. ಅದು ಕೂಡ ಆಪ್ಷನ್ ಬಾರಲ್ಲೇ ಇರುತ್ತೆ. ನಾನು ಆಪ್ಷನ್ ಬಾರ್ನ ಹಾಫಾಗಿ ಡಿವೈಡ್ ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಸ್ಯಾಂಪಲ್ ಸೈಜ್ ಅಂದರೆ ಏನು? In your versions of Photoshop, you have the option to adjust your sample size. By default, the Magic Wand tool is set to select only 1 pixel's color. ಸೊ ನಾವು ಮ್ಯಾಜಿಕ್ ವ್ಯಾಂಡ್ ಟೂಲ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಕ್ಲಿಕ್ ಮಾಡಿದಾಗ ಬೇಸಿಕಾಗಿ ನಮ್ಗೆ 1 ಕಲರ್ ಮಾತ್ರ ಆಗುತ್ತೆ, ಆಯಿತಾ. ನಮಗೆ ಜಾಸ್ತಿ ಕಲರ್ ಸ್ಯಾಂಪಲ್ ಆದಷ್ಟು ಏನಾಗುತ್ತೆ ಅಂದರೆ ಸೆಲೆಕ್ಷನ್ ಏರಿಯಾ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಕಲರ್ಸ್ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅದು ಆವ್ರೇಜ್ ಜಾಸ್ತಿ ಆಗುತ್ತೆ. ಬೈ ಡಿಫಾಲ್ಟ್ ದ ಮ್ಯಾಜಿಕ್ ವ್ಯಾಂಡ್ ಟೂಲ್ is set to select only 1 pixel color at the time. Increasing the sample size means the Magic Wand tool is averaging the colors of the pixels around the sample into its selection criteria. In our example, the sample size has been left at point sample. So ನಮ್ಮದ್ರಲ್ಲಿ ನಾವು ಪಾಯಿಂಟ್ ಸ್ಯಾಂಪಲ್ ಆಗಿ ತಗೊಂಡಿದ್ದೀವಿ. ನೆಕ್ಸ್ಟ್ ಒನ್ ಬಂದು ಟಾಲರೆನ್ಸ್.
Tolerance determines the color range of selected pixel. You can adjust the magic wand tool's tolerance to select a larger area at a time. Enter a value in pixels ranging from 0 to 255. A lower value selects the few colors very similar to the pixel you click. A higher value selects a broader range of color. ಸೊ ಇವಾಗ ಜಾಸ್ತಿ ಕಲರ್ ಡಿಫ್ರೆನ್ಸ್ ಇತ್ತು ಅಂದರೆ ಆವಾಗ ನಾವು ಟಾಲರೆನ್ಸ್ ಜಾಸ್ತಿ ಕೊಡ್ತೀವಿ. ಯೂಶಲಿ ನಾವು ಟಾಲರೆನ್ಸು 15 to 30 ಒಳಗಡೆನೆ ಕೊಡ್ತೀವಿ. ಲೈಕ್ ಯಾಕೆಂದರೆ ನಾವು ಮ್ಯಾಜಿಕ್ ವ್ಯಾಂಡ್ ಟೂಲ್ ಯೂಸ್ ಮಾಡೋದನ್ನೇ ಲೈಕ್ ಸಿಂಗಲ್ ಕಲರ್ ಸೆಲೆಕ್ಷನ್ಗೋಸ್ಕರ ಅಲ್ವಾ, ಅದರಿಂದ ಸೊ 0 to 255 ರೇಂಜ್ ಇದ್ರೂ ಕೂಡ ನಾವು ವಿತಿನ್ 30 ಅಥವಾ 40 ಒಳಗಡೆನೆ ಯೂಸ್ ಮಾಡ್ಕೋತೀವಿ. ಆಂಟಿ ಅಲಿಯಾಸಿಂಗ್. ಸೊ ಎಲ್ಲ ಟೂಲ್ಸಲ್ಲೂ ಬಂದಂಗೆ ಮ್ಯಾಜಿಕ್ ವ್ಯಾಂಡ್ ಟೂಲಲ್ಲೂ ಆಂಟಿ ಅಲಿಯಾಸಿಂಗ್ ಇದೆ. ಅದೇನು ಮಾಡುತ್ತೆ ಅಂದರೆ ಸ್ಮೂತ್ ದ ಜಾಗ್ಡ್ ಎಡ್ಜಸ್ ಆಫ್ ದ ಸೆಲೆಕ್ಷನ್ ಬೈ ಸಾಫ್ಟ್ನಿಂಗ್ ದ ಕಲರ್ ಟ್ರಾನ್ಸಿಷನ್ ಬಿಟ್ವೀನ್ ಎಚ್ ಪಿಕ್ಸೆಲ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಪಿಕ್ಸೆಲ್. ಸೊ ಏನು ಮಾಡುತ್ತಪ್ಪ ಅಂದರೆ ಸ್ಮೂತ್ನೆಸ್ನ ಆ್ಯಡ್ ಮಾಡೋದಕ್ಕೆ ನಾವು ಆಂಟಿ ಅಲಿಯಾಸ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಓನ್ಲಿ ದ ಎಚ್ ಪಿಕ್ಸೆಲ್ ಚೇಂಜ್, ನೋ ಡೀಟೇಲ್ ಇಸ್ ಲಾಸ್. ಡೀಟೇಲ್ ಲಾಸ್ ಆಗಲ್ಲ, ಬಟ್ ನಮಗೆ ಎಡ್ಜಸ್ ನಾವೇನು ಸೆಲೆಕ್ಟ್ ಮಾಡಿದ್ದೀವಿ ಅದು ಸಾಫ್ಟ್ ಆಗಿ ಬರುತ್ತೆ. ಆಂಟಿ ಅಲಿಯಾಸಿಂಗ್ ಈಸ್ ಯೂಸ್ಫುಲ್ ವೆನ್ ಕಟ್ಟಿಂಗ್, ಕಾಪಿಂಗ್ ಆ್ಯಂಡ್ ಪೇಸ್ಟಿಂಗ್ ಸೆಲೆಕ್ಷನ್ ಟು ಕ್ರಿಯೇಟ್ ಕಾಂಪೋಸಿಟ್ ಇಮೇಜಸ್ಸು. ಕಟ್ ಮಾಡ್ತಿದ್ದೀವಿ, ಕಾಪಿ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲಿ ಲೈಕ್ ನಾವು ಬೇರೆ ಇಮೇಜ್ ಫೈಲ್ಗೆ ಪ್ಲೇಸ್ ಮಾಡ್ತೀವಲ್ಲ, ಆವಾಗ ನಮಗೆ ಆಂಟಿ ಅಲಿಯಾಸಿಂಗ್ ಎಫೆಕ್ಟ್ ಗೊತ್ತಾಗುತ್ತೆ. ಯು ಮಸ್ಟ್ ಸ್ಪೆಸಿಫೈ ದಿಸ್ ಆಪ್ಷನ್ ಬಿಫೋರ್ ಯೂಸಿಂಗ್ ದಿಸ್ ಟೂಲ್. ಲೈಕ್ ನಾವು ಮ್ಯಾಜಿಕ್ ವ್ಯಾಂಡ್ ಟೂಲ್ನ ತಗೊಂಡು ಫಸ್ಟ್ ಆಂಟಿ ಅಲಿಯಾಸಿಂಗ್ ಬೇಕಂದ್ರೆ ಟಿಕ್ ಮಾಡಿ ಆಮೇಲೆ ಸೆಲೆಕ್ಷನ್ ಸ್ಟಾರ್ಟ್ ಮಾಡಬೇಕು. ಆಂಟಿ ಅಲಿಯಾಸಿಂಗ್ ಆಗಲಿ, ಕಂಟಿನ್ಯೂಸ್ ಆಗಲಿ, ಸ್ಯಾಂಪಲ್ ಆಲ್ ಲೇಯರ್ಸ್ ಆಗಲಿ, ಈ ಆಪ್ಷನ್ಸ್ನೆಲ್ಲ ಫಸ್ಟ್ ಸೆಲೆಕ್ಟ್ ಮಾಡಬೇಕು, ಆಮೇಲೆ ನಾವು ಸೆಲೆಕ್ಷನ್ಗೆ ಹೋಗಬೇಕು. ಆಂಟಿ ಅಲಿಯಾಸಿಂಗ್ ಇಸ್ ಅವೈಲಬಲ್ ಫಾರ್ ಅದರ್ ಟೂಲ್ಸ್ ಲೈಕ್ ರೆಕ್ಟ್ಯಾಂಗ್ಯುಲರ್ ಮಾರ್ಕ್ಯೂ ಟೂಲು, ಪಾಲಿಗನಲ್ ಲೇಸರ್ ಟೂಲು, ಮ್ಯಾಗ್ನೆಟಿಕ್ ಲೇಸರ್ ಟೂಲ್, ಎಲ್ಲ ಟಿಕಲ್ ಮಾರ್ಕ್ಯೂ ಮತ್ತು ಮ್ಯಾಜಿಕ್ ವ್ಯಾಂಡ್. ಇದಕ್ಕೆಲ್ಲನೂ ನಮಗೆ ಆಂಟಿ ಅಲಿಯಾಸಿಂಗ್ ಆಪ್ಷನ್ ಇದೆ. ಕಂಟಿನ್ಯೂಸ್. Select only adjacent area using the same color. Otherwise, all pixels in the entire images using the same colors are selected. ಸೊ ಇವಾಗ ನಿಮಗೆ ಮಧ್ಯದಲ್ಲಿ ಒಂದು ಇಮೇಜ್ ಇದೆ ಅಂದ್ಕೊಳ್ಳಿ, ಕಂಟಿನ್ಯೂಸ್ ಟಿಕ್ ಮಾಡಿದ ತಕ್ಷಣ ಫುಲ್ಲು ಕಂಟಿನ್ಯೂಸ್ ಆಗಿರೋದು ಎಲ್ಲನೂ ನನಗೆ ಸೆಲೆಕ್ಟ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಇಲ್ದಿದ್ದು ಒಟ್ನಲ್ಲಿ ಆ ಕಲರ್ದು ಎಲ್ಲ ಸೆಲೆಕ್ಟ್ ಆಗಬೇಕಂದ್ರೆ ಕಂಟಿನ್ಯೂಸ್ನ ಟಿಕ್ನ ಚೆಕ್ ಬಾಕ್ಸ್ನ ಅನ್ಚೆಕ್ ಮಾಡಿದ್ರೆ ಆವಾಗ ಆ ಕಲರ್ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ನನಗೆ ಸೆಲೆಕ್ಟ್ ಆಗುತ್ತೆ. ಸ್ಯಾಂಪಲ್ ಆಲ್ ಲೇಯರ್ಸ್. Select colors using data from all the visible layers. Otherwise, the magic wand tool select color from the active layer only. Usually ನಾವು ಮ್ಯಾಜಿಕ್ ವ್ಯಾಂಡ್ ಟೂಲ್ನ ತೊಗೊಂಡು ಯಾವ್ದಾದ್ರು ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಲೇಯರ್ ಸೆಲೆಕ್ಟ್ ಆಗಿದೆ ಆ ಲೇಯರ್ಗೆ ಮಾತ್ರ ಕಲರ್ ಸೆಲೆಕ್ಟ್ ಮಾಡುತ್ತೆ. ಅಂದರೆ ನಾನು ಯಾವ ಸ್ಯಾಂಪಲ್ ಏರಿಯಾ ಕೊಡ್ತೀನಿ ಆ ಲೇಯರಲ್ಲಿ ಮಾತ್ರ ಸ್ಯಾಂಪಲ್ ಕಲರ್ ಸೆಲೆಕ್ಟ್ ಆಗುತ್ತೆ. ಅದೇ ಸ್ಯಾಂಪಲ್ ಆಲ್ ಲೇಯರ್ಸ್ ಅಂದರೆ ಈಗ ನಾನು ಸೆಲೆಕ್ಟ್ ಮಾಡೋ ಕಲರ್ಸ್ ಬೇರೆ ಲೇಯರ್ಸಲ್ಲಿ ಇದ್ದರೆ ಎಲ್ಲದರಲ್ಲೂ ಕೂಡ ಸೆಲೆಕ್ಟ್ ಮಾಡುತ್ತೆ. ದ ರೀಡಿಫೈನ್ ಎಚ್ ಬ್ರಷ್ ಟೂಲ್, ಅದಕ್ಕೆ ಶಾರ್ಟ್ಕಟ್ ಕೀ ಬಂದು ಆರ್, ಇಲ್ಲಿದೆ ಆಪ್ಷನ್. ದಿಸ್ ವಿಲ್ ಅಲೋ ಯು ಟು ಸ್ಪಾಟ್ ಸರ್ಟೈನ್ ಏರಿಯಾಸ್ ಆಫ್ ಯುವರ್ ಇಮೇಜ್. ಟು ಯೂಸ್ ಕ್ಲಿಕ್ ಆನ್ ದ ಟೂಲ್ ಆ್ಯಂಡ್ ಪೇಂಟ್ ಓವರ್ ಏರಿಯಾಸ್ ಆಫ್ ಯುವರ್ ಸೆಲೆಕ್ಷನ್ ದಟ್ ಸ್ಟಿಲ್ ನೀಡ್ ರಿಫೈನ್ಮೆಂಟ್. ಲೈಕ್ ನೀವಾಗ ಸೆಲೆಕ್ಟ್ ಮಾಡಿರ್ತೀರಾ, ಎಡ್ಜಸಲ್ಲಿ ಸ್ವಲ್ಪ ಕಾರ್ನರ್ಸಲ್ಲಿ ಇನ್ನೂ ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದು ಕಲರ್ ಇರುತ್ತೆ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀವಿ ಅಂದರೆ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಲೈಕ್ ಸ್ಮೂತ್ನೆಸ್ಸು, ಫೆದರು ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ಅದನ್ನು ರಿಫೈನ್ ಆಗಿ ಕಾಣುತ್ತೆ ಅವಾಗ. ನೆಕ್ಸ್ಟ್ ಒನ್ ಬಂದು ಕ್ವಿಕ್ ಸೆಲೆಕ್ಷನ್ ಟೂಲ್. Quick selection tool is one of the many selection tools in Photoshop. When you choose an area, Photoshop detects and selects the edges, so you don't have to trace them manually. This tool works great for photos with high contrast and high defined edges. ಯಾವಾಗ ಫೋಟೋಸಲ್ಲಿ ಹೈ ಕಾಂಟ್ರಾಸ್ಟ್ ಇರುತ್ತೆ ಮತ್ತು ಹೈ ಡಿಫೈನ್ಡ್ ಎಡ್ಜಸ್ ಇರುತ್ತೆ ಆವಾಗ ನಾವು ಕ್ವಿಕ್ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡ್ತೀವಿ. ದ ಕ್ವಿಕ್ ಸೆಲೆಕ್ಷನ್ ಟೂಲ್ ಇಸ್ ಪರ್ಫೆಕ್ಟ್ ಫಾರ್ ಚೂಸಿಂಗ್ ಎನ್ ಆಬ್ಜೆಕ್ಟ್ ಇನ್ ದ ಫೋಟೋ ವಿತ್ ಅನ್ ಇರ್ರೆಗ್ಯುಲರ್ ಶೇಪ್. ನನ್ನ ಆ ಫೋಟೋದಲ್ಲಿ ಯಾವ್ದಾದ್ರು ಇರ್ರೆಗ್ಯುಲರ್ ಶೇಪ್ ಇತ್ತು, ಫಾರ್ ಎಕ್ಸಾಂಪಲ್ ಡಾಗ್ ಫೋಟೋ ಆ ಥರದ್ದೆಲ್ಲ ಇತ್ತು ಅಂದರೆ ಅದನ್ನು ಸೆಲೆಕ್ಷನ್ ಮಾಡೋದಕ್ಕೆ ನಾವು ಕ್ವಿಕ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ತೀವಿ. ಪ್ಲಸ್ ಅದು ಬ್ಯಾಕ್ಗ್ರೌಂಡ್ಗೆ ಮತ್ತು ನನ್ನ ಏನು ಇಮೇಜ್ ಇದೆ ಅದು ಕಾಂಟ್ರಾಸ್ಟ್ ಆಗಿದ್ರೆ ಕಲರು ಈಸಿ ಆಗುತ್ತೆ ನನಗೆ ಕ್ವಿಕ್ ಸೆಲೆಕ್ಷನ್ ಟೂಲಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ. ಕ್ವಿಕ್ ಸೆಲೆಕ್ಷನ್ ಟೂಲಲ್ಲಿ ಸೇಮ್ ಆಪ್ಷನ್ ಬರಲಿ ನನಗೆ ಸ್ಯಾಂಪಲ್ ಆಲ್ ಲೇಯರ್ಸು, ಆಟೋ ಎನ್ಹಾನ್ಸು, ರೀಡಿಫೈನ್ ಎಡ್ಜ್ ಎಲ್ಲ ಬರುತ್ತೆ. ಸೊ ರೀಡಿಫೈನ್ ಎಡ್ಜ್ ಲಾಸ್ಟ್ ಮ್ಯಾಜಿಕ್ ವ್ಯಾಂಡ್ ಟೂಲಲ್ಲಿ ಏನಂದರೆ ಸೇಮು. ಸ್ಯಾಂಪಲ್ ಆಲ್ ಲೇಯರ್ಸ್ ಅಂದರೆ ಏನು ಅಂತ ನೋಡೋಣ. ಸ್ಯಾಂಪಲ್ ಆಲ್ ಲೇಯರ್ಸ್ ಅಂದರೆ ಕ್ರಿಯೇಟ್ ಎ ಸೆಲೆಕ್ಷನ್ ಬೇಸ್ಡ್ ಆನ್ ಆಲ್ ಲೇಯರ್ ಇನ್ಸ್ಟೆಡ್ ಆಫ್ ಜಸ್ಟ್ ದ ಕರೆಂಟ್ಲಿ ಸೆಲೆಕ್ಟೆಡ್ ಲೇಯರ್ಸ್. ಸೊ ಮ್ಯಾಜಿಕ್ ವ್ಯಾಂಡ್ ಟೂಲಲ್ಲಿ ಹೇಳಿದಂಗೆ ನಾನು ಏನು ಸೆಲೆಕ್ಷನ್ ಮಾಡ್ತಿದ್ದೀನಿ ಅದು ಪರ್ಟಿಕ್ಯುಲರ್ ಲೇಯರ್ ಬಿಟ್ಟು ಬೇರೆ ಎಲ್ಲ ಲೇಯರ್ಸ್ಗೂ ಸೆಲೆಕ್ಷನ್ ಆಗಬೇಕು ಅಂದರೆ ನಾನು ಸೆಲೆಕ್ಟ್ ಮಾಡ್ತಿರೋ ಏರಿಯಾ, ಆವಾಗ ನನಗೆ ಸ್ಯಾಂಪಲ್ ಆಲ್ ಲೇಯರ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು.
ಎನ್ಹ್ಯಾನ್ಸ್ ಎಡ್ಜ್ ಅಂದರೆ ಆಟೋ ಎನ್ಹ್ಯಾನ್ಸ್ ಅಂದರೆ ಏನಪ್ಪ ಅಂದರೆ ರಫ್ನೆಸ್ಸು ಮತ್ತು ಬ್ಲಾಕಿನೆಸ್ ಇರುತ್ತಲ್ಲ ನಮ್ಮ ಸೆಲೆಕ್ಷನಲ್ಲಿ, ಅದನ್ನು ಸ್ವಲ್ಪ ರಿಫೈನ್ ಮಾಡೋದಕ್ಕೆ ನಾವು ಎನ್ಹ್ಯಾನ್ಸ್ ಎಡ್ಜ್ ಅಂತ ಕೊಡ್ತೀವಿ. Reduces roughness and blockiness in the selection boundary. Enhance edge automatically flows the selection further toward image edges and applies some of the edge refinement you can apply manually in the selection mask workspace. So ನಾವಿಲ್ಲಿ ರಿಫೈನ್ ಎಡ್ಜ್ಗೆ ಹೋಗಿ ಮಾಡೋ ಬದಲು ಲೈಕ್ ಆಟೋ ಎನ್ಹಾನ್ಸ್ ಕೊಟ್ರೇನೆ ನನಗೆ ಎನ್ಹಾನ್ಸ್ ಆಗುತ್ತೆ. ದ ರಿಫೈನ್ ಎಡ್ಜ್ ಬ್ರಷ್ ಟೂಲ್ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು R will allow you to spot selection certain areas of your image. To use, click on the tool and paint over areas of a selection that still need refinement. ಎಲ್ಲಿ ನನಗೆ ರಿಫೈನ್ಮೆಂಟ್ ಬೇಕು ಅಲ್ಲಿಗೆ ನಾವು ದ ರಿಫೈನ್ ಎಡ್ಜ್ ಬ್ರಷ್ ಟೂಲ್ನ ಯೂಸ್ ಮಾಡಿಕೊಂಡು ರಿಫೈನ್ ಮಾಡ್ತೀನಿ, ಇಲ್ಲ ಆಟೋ ಎನ್ಹಾನ್ಸ್ ಆದರೂ ಟಿಕ್ ಮಾಡ್ಬೋದು. ಸೊ ನಾವು ಯೂಶಲಿ ಸೆಲೆಕ್ಷನ್ ಟೂಲ್ಸು, ಮಾರ್ಕ್ಯೂ ಟೂಲ್ಸ್ ಆಗಲಿ, ಲೇಸರ್ ಟೂಲ್ ಆಗಲಿ, ಅಥವಾ ಈ ಮ್ಯಾಜಿಕ್ ವ್ಯಾಂಡ್ ಅಥವಾ ಈ ಕ್ವಿಕ್ ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡ್ತಿರ್ತೀವಿ. ಇಲ್ಲ ಆದಷ್ಟು ನಾವು ಲಾಸೋ ಟೂಲ್ನ ಅಥವಾ ಪೆನ್ ಟೂಲ್ನ ಯೂಸ್ ಮಾಡ್ತೀವಿ ಏನಾದ್ರು ಸೆಲೆಕ್ಷನ್ ಮಾಡಿ ಟ್ರೇಸ್ ಮಾಡೋದಕ್ಕೆ. ಸೊ ಯಾವಾಗ ನಿಮಗೆ ಕಲರ್ ಸೇಮ್ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಆ ಟೈಮಲ್ಲಿ ನಾವು ಈ ಟೂಲ್ಸ್ನ ಯೂಸ್ ಮಾಡ್ತೀವಿ. ಬಟ್ ಕಂಪೇರ್ ಟು ಲಾಸೋ ಟೂಲ್, ಇದರಲ್ಲಿ ಸೆಲೆಕ್ಷನ್ ಮಾಡಿದ್ರೆ ನನಗೆ ಅಷ್ಟು ಕ್ಲಾರಿಟಿ ಇರೋದಿಲ್ಲ ನನಗೆ. ಸೊ ಆದಷ್ಟು ನೀವು ಸೆಲೆಕ್ಷನ್ ಮಾಡಬೇಕಾದ್ರೆ ಲಾಸೋ ಟೂಲ್ಸ್ನ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಕ್ವಿಕ್ ಸೆಲೆಕ್ಷನ್ ಟೂಲ್. ಸೊ ಯಾವ್ದಾದ್ರು ಅರ್ಜೆಂಟಾಗಿ ಮೂವ್ ಮಾಡಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಬೇಕಾದ್ರೆ ಕ್ವಿಕ್ ಸೆಲೆಕ್ಷನ್ ಟೂಲ್ ಅಥವಾ ಮ್ಯಾಜಿಕ್ ವ್ಯಾಂಡ್ ಟೂಲ್ನ ಯೂಸ್ ಮಾಡ್ಬೋದು. ಬಟ್ ಲಾಸೋ ಟೂಲ್ ಸಿಕ್ಕಷ್ಟು ಕ್ಲಾರಿಟಿ ನಿಮಗೆ ಇವೆರಡರಲ್ಲಿ ಸಿಗೋದಿಲ್ಲ. ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್ ಅಂಡ್ ಕ್ವಶನ್ ರಿಗಾರ್ಡಿಂಗ್ ದಿಸ್ ವಿಡಿಯೋ. ಆಸ್ಕ್ ಇನ್ ಕಮೆಂಟ್ section or mail me at rashmimahesh@gmail.com. Like my video, share my video and subscribe to my channel for more updates. Bye bye. Making a difference starts with one step, with one food, then the next. So ಕಲಿತಾ ಇರಿ, learn and upgrade your skills. Bye bye. Bye Rashmi.